ಮತ್ತೆ ಇದೇ ರೀತಿ ಫೇಸ್ ಟು ಫೇಸ್ ಯಾವ ರೀತಿ ಏನು ಅಂತ ತಿಳ್ಕೊಳ್ಳೋಣ. 5 ಮಂತ್ರಗಳು ಹೇಳ್ಕೊಟ್ಟು ಬಿಟ್ಟು ನಾನು ಇದನ್ನ ಮುಗಿಸ್ತೀನಿ. ತುಂಬಾ ಚೆನ್ನಾಗಿ ವಿಷಯ ಇತ್ತು ಅಂತ ಸಂತೋಷ ಪಟ್ಟು ಚಪ್ಪಾಳೆ ಹೊಡೆದ್ರು, ಸದ್ಯ ಮುಗಿತಲ್ಲ ಅಂತ ಚಪ್ಪಾಳೆ ಹೊಡೆದ್ರು. ಏನೋ ಮೈ ಮುಚ್ಚೋ ಅಷ್ಟು ಮೈ ತುಂಬಾ ಬಟ್ಟೆ ಹಾಕೋಬೇಕು. ನಮ್ ಬ್ಯೂಟಿ ಇರೋದು ಮೈನ ತೋರ್ಸೋದ್ರಲ್ಲ ಅಲ್ಲ, ನಾವು ಆಡೋ ಮಾತಲ್ಲಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತ ಅನ್ನೋದ್ರಲ್ಲಿ, ಗೌರವ ಕೊಡ್ತೀವಿ ಅನ್ನೋದ್ರಲ್ಲಿ ಬ್ಯೂಟಿ ಇದೆ ಹೊರತು ಅರೆ ಬೆತ್ಲೆ ಆಗೋದ್ರಲ್ಲಿ ಏನು ಇಲ್ಲ. ಅನೇಕ ಕಥೆಗಳನ್ನು ಹೇಳಿ ಹುರಿದುಂಬಿಸ್ಬೇಕು. ಶಿಕ್ಷಕರು ಕೇವಲ ಟೆಕ್ಸ್ಟ್ ಬುಕ್ ಸಿಲೆಬಸ್ ಪಾಠ ಮಾಡೋದು ಅಷ್ಟೇ ಅಲ್ದಲೆ ಅವರಿಗೂ ಕೂಡ ಒಂದು ಒಳ್ಳೆ ಆಚಾರ ವಿಚಾರಗಳನ್ನು ಹೇಳ್ತಾ ಹೇಗ್ ನಡ್ಕೋಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ಬೇಕು, ನಿಸ್ವಾರ್ಥತೆ ಇರಬೇಕು, ದೇಶಕ್ಕೋಸ್ಕರನೇ ನಾವು ಏನಾರು ಒಂದು ಕೊಡುಗೆ ಕೊಡಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಬರೀ ನಾವು ಸ್ವಾರ್ಥಗಳಾಗಿ ದುಡ್ಕೊಂಡು ನಮ್ ಫ್ಯಾಮಿಲಿನ್ ಮಾಡ್ಕೊಳ್ಳೋದಲ್ಲ ಅಂತ ಈ ತರದ್ದೆಲ್ಲ ಹೇಳ್ಕೊಳ್ತಾ ಬಂದ್ರೆ ಅನ್ನಿಸ್ಕೋಬೇಕು. ನನಗೆ ಅವಾಗ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ ಅಂತ. ಟುಡೇ ಇಸ್ ಮೈ ಡೇ. ಲಾಸ್ಟ್ಗೆ ಇದು ಹೇಳಿದ್ದೆಲ್ಲ ಮಾಡ್ಕೊಂಡ್ ಬಂದು ನೀವು ನಿಜವಾಗ್ಲೂ ಕೂಡ ಸಂತೋಷವಾಗಿದ್ರೆ ಐ ಆಮ್ ದ ವಿನ್ನರ್. ನಾನು ಗೆದ್ದೆ, ಇವತ್ ಗೆದ್ದೆ ಅಂದ್ರೆ ಅದೋ ಸ್ಪೋರ್ಟ್. ಕಣ್ಣು ಕೈಕಾಲು ನೆಟ್ಗಿದ್ದೀವಿ, ಅಂಗವಿಹೀನತೆ ಇಲ್ಲ, ವಿದ್ಯಾ ಬುದ್ಧಿ ರೂಪ ಎಲ್ಲ ಇದೆ, ತಂದೆ ತಾಯಿಗಳ ಆಶ್ರಯ ಇದೆ, ನಮಗೆ ಎಲ್ಲ ಭಗವಂತ ಒದಗಿಸ್ಕೊಟ್ಟಿದ್ದಾನೆ ಅಂದ್ರೆ ಆ ಭಗವಂತನಿಗೆ ಒಂದು ನಮನಗಳನ್ನ ಸಲ್ಲಿಸ್ತಾ ಬೇರೆಯವ್ರಿಗೆ ಹೋಲಿಸ್ಕೋಬೇಡಿ. ಡೋಂಟ್ ಕಂಪೇರ್ ವಿತ್ ಅದರ್ಸ್. ಇನ್ನೊಬ್ರಿಗೆ ಹೋಲಿಸ್ಕೊಂಡ್ರೆ ಸಾಕು, ಆವಾಗ್ಲೇ ನಾವು ಪೆಚ್ಚಾಗ್ಬಿಡ್ತೀವಿ. ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್, ಡೋಂಟ್ ಕಂಪೇರ್ ವಿತ್ ಅದರ್ಸ್. ಈ 2 ಮಂತ್ರ ಇಟ್ಕೊಂಡ್ರೆ ಅದರಿಂದ ಸೆಲ್ಲೇನು ಎನರ್ಜಿ ಪವರ್. ಅದರಿಂದ ಪ್ರತಿಯೊಬ್ಬ ಮೇಲ್ ಆರ್ ಫೀಮೇಲ್ ಟೀಚರ್ ಶುಡ್ ಬಿ ಲೈಕ್ ಎ ಬ್ಯಾಟ್ರಿ ಸೆಲ್, ಎನರ್ಜಿ ಗಿವಿಂಗ್, ಪವರ್ ಗಿವಿಂಗ್ ಅಂತಿರ್ಬೇಕು. ಅವ್ರೇನೇನೆ ಅಯ್ಯೋ ಈ ಗಂಡ ಮಕ್ಳಿಗೆ ಮಾಡ್ ಸಾಕಾಗ್ ಬಂದಿದೆ ಅಂತ ಲೇಡಿ ಟೀಚರ್ಗಳಾಗ್ಲಿ ಅಥವಾ ಗಂಡಸರಾಗ್ಲಿ ಈ ಹೆಂಡತಿ ಕಾಟ ಸಾಕಾಗಿ ಹೋಗ್ಬಿಟ್ಟಿದೆ, ಏನೋ ಮದ್ವೆ ಮಾಡ್ಕೊಂಡೆ ಅಂತ ಬಂದು ಅವರಲ್ಲೆಲ್ಲ ಏನ್ರೋ ತೆಗ್ದಿಲ್ವೇನ್ರೋ, ಏನು ಹಾಗೆ ಏನಮ್ಮ ನೀನ್ ಮಾಡಿಲ್ಲ ಅಂತ ಗ್ಯಾರಂಟಿ. ಆದ್ರಿಂದ ಶಿಕ್ಷಕರು ಭಕ್ಷಕರಾಗ್ದಲೇನೆ ರಕ್ಷಕರಾಗಬೇಕು ಅಂತ ಅನ್ನೋದು ಇರೋರು ಇವತ್ತು ಕಡಿಮೆ ಇದ್ದಾರೆ. ನಿಸ್ವಾರ್ಥ ಭಾವದಿಂದ ತಮಗ್ ತಿಳಿದಿರೋದನ್ನ ಮಕ್ಕಳಿಗೆ ಧಾರೆ ಎರೆದು ಹೇಳ್ಕೊಟ್ಟು ಅವ್ರ ಏಳಿಗೆಗೋಸ್ಕರ ಶ್ರಮಿಸಿ ಶಿಷ್ಯ ವಿತ್ತಾಪಹಾರಕಾಹ. ತುಂಬಾ ಜನ ಗುರುಗಳಿದಾರಂತೆ, ಸ್ಟೂಡೆಂಟ್ಸ್ ಇಂದ ಎಲ್ಲ ದುಡ್ಡೇ ಲಪಟಾಯಿಸ್ತಾರೆ. ನಾವು ಯಾವಾಗ್ಲೂ ಕೂಡ ಪ್ರಮುಖ ಪಾತ್ರ ವಹಿಸ್ಬೇಕು. ವಿದ್ಯಾರ್ಥಿನಿಯರ ದೃಷ್ಟಿಯಲ್ಲಿ ಬಹಳ ನಾವು ಚೆನ್ನಾಗಿರ್ಬೇಕು. ನಮ್ಮ ಶಾಲೆ ಅಭಿವೃದ್ಧಿಗೆ ಬರ್ಬೇಕು ಅಂದ್ರೆ ಇವರ ಒಂದು ಪಾತ್ರ ಬಹಳ ಮುಖ್ಯ ಅಂತ ಅನ್ಬಿಟ್ಟು ವೆಲ್ಕಮ್. ಸಹಕರಿಸ್ಬೇಕು ಪ್ರತಿಯೊಂದಕ್ಕೂ ಕೂಡ. ಒಂದು ಶ್ಲೋಕ ಇದೆ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಮೇವ ಚ ಪಾದಂ ಸಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ. ಆಚಾರ್ಯಾತ್ ಪಾದಮಾದತ್ತೆ ಅಂದ್ರೆ ಈಗ 100% ಇದೆ ಅನ್ಕೊಳ್ಳೋಣ, ಶಿಕ್ಷಕರು 25% ಹೇಳ್ಕೊಡ್ತಾರೆ. ಪಾದಂ ಶಿಷ್ಯ ಸ್ವಮೇಧಯ, ಇನ್ನು 25% ಸ್ಟೂಡೆಂಟ್ ಆಗಿರೋ ನೀವು ನಿಮ್ ಬುದ್ಧಿ ಶಕ್ತಿಯಿಂದ ಉಪಯೋಗಿಸಿ ಪ್ರತಿಯೊಂದನ್ನು ಕಲ್ತ್ಕೋಬೇಕು. ಎಲ್ಲ ನಮ್ ಮೇಡಮ್ ಹೇಳ್ಕೊಡ್ತಾರೆ, ನಮ್ ಮಾಸ್ಟರ್ ಹೇಳ್ಕೊಡ್ತಾರೆ ಅಂತ ಆ ತರ ಡಿಪೆಂಡ್ ಆಗಿರ್ಬಾರ್ದು. ಅವ್ರು ಹೇಳ್ಕೊಡೋದು 25%. ಆಮೇಲೆ ಇನ್ 25% ನೀವು ನಿಮ್ ಬುದ್ಧಿ ಶಕ್ತಿಯಿಂದ. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ 25% ಅಂದ್ರೆ ನಿಮ್ ಫ್ರೆಂಡ್ ಸರ್ಕಲ್ ಇಂದ ಅವಾಗೇನೆ ಮೀಟ್ ಮಾಡಿ ನಿನಗ್ ತಿಳಿದಿದ್ದ ಹೇಳು ಅಂತ ಈ ತರ ಕಂಬೈನ್ ಸ್ಟಡಿ ಅಂತ ಮಾಡ್ತೀವಲ್ಲ, ಆ ತರ ಫ್ರೆಂಡ್ ಸರ್ಕಲ್ ಇಂದ ತಿಳ್ಕೊಳ್ಬೇಕು. ಇನ್ 1% ಕಾಲಕ್ರಮೇಣ, ಕಾಲ ಹೋಗ್ತಾ ಇದ್ದಂಗೆ, ಟೈಮ್ ಪಾಸ್ ಆಗ್ತಿದ್ದಂಗೆ ಮತ್ತೆ ಗ್ರಾಜುಯಲ್ ಆಗಿ ನೀವು ತಿಳ್ಕೊಳ್ತೀರಾ. ಆವಾಗ ಒಂದು ಶಿಕ್ಷಣ ಅನ್ನೋದು ಸಂಪೂರ್ಣವಾಗತ್ತೆ. ಇದೊಂದು ತಿಳ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು, ಗುರವೋ ಬಹವತ್ ಸಂತಿ ಶಿಷ್ಯ ವಿತ್ತಾಪಹಾರಕಾಹ. ತುಂಬಾ ಜನ ಗುರುಗಳು ಇದಾರಂತೆ, ಸ್ಟೂಡೆಂಟ್ಸ್ ಇಂದ ಎಲ್ಲ ದುಡ್ಡೇ ಲಪಟಾಯಿಸ್ತಾರೆ ಅಂತ ಅನ್ಬಿಟ್ಟು. ಅಂದ್ರೆ ಜಾಸ್ತಿ ಪಾಸ್ ಮಾಡ್ತೀನಿ ಆಯ್ತು, ಇಷ್ಟು ದುಡ್ಡು ತಂದ್ಕೊಡು, ನೀನ್ ಪಾಸ್ ಮಾಡ್ತೀನಿ ಆಯ್ತು, ನನ್ ಮಗುನ ಸ್ಕೂಲಿಗೆ ಬಿಟ್ಬಿಟ್ ಬಾ, ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡಿಸ್ಕೋತಾರೆ. ಈ ತರ ತುಂಬಾ ಜನ ಇರ್ತಾರೆ. ಆದ್ರೆ ಈ ಸ್ಕೂಲಲ್ಲಿ ಇರೋರೇನು ಆ ತರ ಇಲ್ಲ. ನಾನು ಜನರಲ್ ಆಗಿ ಹೇಳ್ತಿದ್ದೀನಿ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಈ ತರ ಬೇಕಾಷ್ಟು ಜನ ನಾವು ಕೂಡ ನೋಡಿದೀವಿ. ಆದರೆ ಗುರವೋ ವಿರಲ ಸಂತಿ ಶಿಷ್ಯ ಹೃತ್ತಾಪಹಾರಕಾಹ.
ಅಂದ್ರೆ ಇಂಥ ಗುರುಗಳು ಕಡಿಮೆ ಇರ್ತಾರೆ. ಎಂಥವ್ರು? ಶಿಷ್ಯರ ಮನಸ್ಸನ್ನ ಕದಿಯೋರು. ಆ ಟೀಚರ್ ಅಂದ್ರೆ, ಆ ಮಾಸ್ಟರ್ ಅಂದ್ರೆ ನಂಗೆ ಇಷ್ಟ ಗೊತ್ತಾ. ನಾನು ಯಾವಾಗ ಮಾರನೇ ದಿವಸ ಸ್ಕೂಲ್ ಟೈಮ್ ಆಗತ್ತೋ, ಯಾವಾಗ ಸ್ಕೂಲಿಗೆ ಬಂದೇನೋ, ಯಾವಾಗ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಅವ್ರು ಹೇಳ್ಕೊಡೋ ಪಾಠ ಕೇಳೇನೋ ಅಂತ ನನ್ ಮನಸ್ಸು ಹಾತೊರಿಯತ್ತೆ ಅಂತ ಅಷ್ಟು ಲೈಕ್ ಮಾಡ್ತಾರೆ. ಆ ರೀತಿ ಶಿಕ್ಷಕರು ಕೂಡ, ಅಂದ್ರೆ ಈ ಟೀಚರ್ಸ್ಗಳು ಕೂಡ, ಶಿಕ್ಷಕರು ಅಂದ್ರೆ ಮೇಲ್ ಆರ್ ಫಿಮೇಲ್, ಅವರು ಕೂಡ ತಮ್ಮನ್ನ ರೂಪುಗೊಳಿಸ್ಬೇಕು. ಶಿಷ್ಯರಿಗೆ, ಸ್ಟೂಡೆಂಟ್ಸ್ ಗಳಿಗೆ ಅಚ್ಚುಮೆಚ್ಚಿನವರಾಗಿರ್ಬೇಕು. ಆ ರೀತಿ ಇರೋರು ಇವತ್ತು ಕಡಿಮೆ ಇದ್ದಾರೆ. ನಿಸ್ವಾರ್ಥ ಭಾವದಿಂದ ತಮಗ್ ತಿಳಿದಿರೋದನ್ನ ಮಕ್ಕಳಿಗೆ ಧಾರೆ ಎರೆದು ಹೇಳ್ಕೊಟ್ಟು ಅವ್ರ ಏಳಿಗೆಗೋಸ್ಕರ ಶ್ರಮಿಸಿ ನೀವುಗಳು ಮುಂದಕ್ಕೆ ಬನ್ನಿ, ನಮ್ ಸಂತೋಷ, ನಮ್ ಸ್ಕೂಲಿಗೆ ಹೆಮ್ಮೆ ಅಂತ ಹೇಳೋರು ಕಡಿಮೆ ಜನ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಹೇಳ್ತಾ ಇರೋದು. ಇರಬಹುದು, ಬಟ್ ಕಡಿಮೆ ಇದ್ದಾರೆ ಅಂತ. ಇಲ್ವೇ ಇಲ್ಲ ಅಂತ ನಾವ್ ಹೇಳ್ತಿಲ್ಲ, ಆದ್ರೆ ಕಡಿಮೆ ಜನ ಇದ್ದಾರೆ ಅಂತ ಅನ್ಬಿಟ್ಟು ನಾವ್ ಹೇಳ್ತಾ ಇದೀವಿ. ಅದರಿಂದ ಟೀಚರ್ಸ್ ಗಳು ಏನಾಗಿರ್ಬೇಕು, ಮೊದ್ಲು ಅವ್ರೊಂಥರ ಓವರ್ ಹೆಡ್ ಟ್ಯಾಂಕ್ ತರ. ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಆಗಿದ್ರೆ ತಾನೇ ಟ್ಯಾಪ್ ವಾಟರ್ ಎಲ್ಲ ಸರಿಯಾಗಿ ಕ್ಲೀನ್ ಆಗಿ ಬರೋದು. ಇವಾಗ ಟ್ಯಾಪ್ ತಿರ್ಗಿಸಿದ್ರೆ ಅಯ್ಯೋ ನೀರ್ ಕೊಳಕಾಗ್ ಬರ್ತಾ ಇದೆ, ಕಪ್ಪಗ್ ಬರ್ತಾ ಇದೆ, ಕಸ ಬರ್ತಾ ಇದೆ ಅಂತಂದ್ರೆ ಟ್ಯಾಂಕ್ ಕ್ಲೀನ್ ಮಾಡಿಲ್ವಾ ಅಂತ ಕೇಳ್ತಾರೆ. ಹಾಗೇನೇನೆ ಶಿಕ್ಷಕರು ಚೆನ್ನಾಗಿದ್ರೆ, ಅವರು ಪ್ಯೂರ್ ಆಗಿದ್ದು ನಿಸ್ವಾರ್ಥ ಭಾವದಿಂದ ಎಲ್ಲಾ ಧಾರೆ ಎರೆದ್ರೆ ಟ್ಯಾಪ್ ವಾಟರ್ ತರ ಇರೋ ಸ್ಟೂಡೆಂಟ್ಸ್ ಗಳಿರ್ತಾರಲ್ಲ, ಅವರು ಕೂಡ ಪರಿಶುದ್ಧ ಭಾವ ಇಟ್ಕೊಂಡಿರ್ತಾರೆ, ಒಳ್ಳೆ ಆಚಾರ ವಿಚಾರಗಳನ್ನ ರೂಢಿಸ್ಕೋತಾರೆ ಅನ್ನೋದು ಗ್ಯಾರಂಟಿ. ಆದ್ರಿಂದ ಶಿಕ್ಷಕರು ಭಕ್ಷಕರಾಗ್ದಲೇನೆ ರಕ್ಷಕರಾಗಬೇಕು ಅಂತ ಅನ್ನೋದು ಮೊದಲನೇ ಪಾಯಿಂಟ್. ಅವರು ಒಂಥರ ಬ್ಯಾಟ್ರಿ ಸೆಲ್ ತರ. ಇವಾಗ ಬ್ಯಾಟ್ರಿ ಇಟ್ಬಿಟ್ಟು ಹಿಂಗ್ ಸ್ವಿಚ್ ಅದ್ಮಿದ್ರೆ ಆನ್ ಆಗತ್ತಾ? ಹಿಂಗೆ ಇಲ್ಲ, ಒಳಗಡೆ ಏನ್ ಹಾಕ್ಬೇಕು? ಸೆಲ್ ಹಾಕ್ಬೇಕು. ಆದ್ರಿಂದ ಸೆಲ್ ಏನು? ಎನರ್ಜಿ, ಪವರ್. ಆದ್ರಿಂದ ಪ್ರತಿಯೊಬ್ಬ ಮೇಲ್ ಆರ್ ಫಿಮೇಲ್ ಟೀಚರ್ ಶುಡ್ ಬಿ ಲೈಕ್ ಎ ಬ್ಯಾಟ್ರಿ ಸೆಲ್, ಎನರ್ಜಿ ಗಿವಿಂಗ್, ಪವರ್ ಗಿವಿಂಗ್ ಅಂತಿರ್ಬೇಕು. ಅವ್ರೇನೇನೆ ಅಯ್ಯೋ ಈ ಗಂಡ ಮಕ್ಳಿಗೆ ಮಾಡ್ ಸಾಕಾಗ್ ಬಂದಿದೆ ಅಂತ ಲೇಡಿ ಟೀಚರ್ಗಳಾಗ್ಲಿ ಅಥವಾ ಗಂಡಸರಾಗ್ಲಿ ಈ ಹೆಂಡತಿ ಕಾಟ ಸಾಕಾಗ್ ಹೋಗ್ಬಿಟ್ಟಿದೆ, ಏನೋ ಮದ್ವೆ ಮಾಡ್ಕೊಂಡೆ ಅಂತ ಬಂದು ಅವರಲ್ಲೆಲ್ಲ ಏನ್ರೋ ತೆಗ್ದಿಲ್ವೇನ್ರೋ, ಏನು ಹಾಗೆ ಏನಮ್ಮ ನೀನ್ ಮಾಡಿಲ್ಲ ಅಂತ ಎಲ್ಲದನ್ನು ನಿಮ್ ಮೇಲೆ ಎತ್ತಾಕ್ಬಿಟ್ರೆ ಮನೆ ಫ್ರಸ್ಟ್ರೇಷನ್ ಎಲ್ಲ ಏನ್ ಗತಿ ನಿಮ್ದು? ನಿಂಗ್ ಬರ್ತೀನಿ, ನೀವು ಯಾವ ಟೀಚರ್, ನಾನು ಈ ಸ್ಕೂಲಿಗೆ ಸೇರ್ಕೊಳ್ಳಲ್ಲ, ಇನ್ಮೇಲೆ ಅವಾಗೆಲ್ಲ ಸ್ಕೂಲಿನ ಗ್ರೇಡ್ ಕಡಿಮೆ. ಅದರಿಂದ ಮನೆದು ಮನೆಗೆ ಇರ್ಬೇಕು, ಅಲ್ಲೇನ್ ನಡೆಯತ್ತೆ ಅಲ್ಲೇ. ಇಲ್ಲಿ ಬಂದ್ರೆ ಬಹಳ ಲವಲವಿಕೆಯಿಂದ ಒಳ್ಳೆ ಅರಳಿದ ಕಮಲ ತರ ಮುಖ ಇಟ್ಕೊಂಡು ನಗನಗ್ತಾ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ ಅವಾಗ ನಾವು ಪ್ರಿಯರಾಗ್ಬಿಡ್ತೀವಿ. ಮನೆ ಟೆನ್ಷನ್ ಕೂಡ ಹೇಗ್ ಸಾಲ್ವ್ ಮಾಡ್ಬೋದು ಅಂತ ಅವಾಗ ನಮಗೆ ಒಂದು ಐಡಿಯಾ ಹೊಳೆಯತ್ತೆ. ಅದರಿಂದ ನಾವು ಯಾವಾಗ್ಲೂ ಕೂಡ ಪ್ರಮುಖ ಪಾತ್ರ ವಹಿಸ್ಬೇಕು. ವಿದ್ಯಾರ್ಥಿನಿಯರ ದೃಷ್ಟಿಯಲ್ಲಿ ಬಹಳ ನಾವು ಚೆನ್ನಾಗಿರ್ಬೇಕು. ನಮ್ಮ ಶಾಲೆ ಅಭಿವೃದ್ಧಿಗೆ ಬರ್ಬೇಕು ಅಂದ್ರೆ ಇವರ ಒಂದು ಪಾತ್ರ ಬಹಳ ಮುಖ್ಯ ಅಂತ ಅನ್ಬಿಟ್ಟು ನಾವು ಹೇಳ್ಬಹುದು. ಇನ್ನೂ ಒಂದು ಬಹಳ ಒಳ್ಳೊಳ್ಳೆ ಕೊಟೇಶನ್ಗಳಿದೆ, ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ಬಂದಾಗ ನಾವು ಭೇಟಿ ಆಗೋಣ. ಒಟ್ನಲ್ಲಿ ನಾನ್ ಹೇಳೋದು ಅಂದ್ರೆ, ಮನೆಯಲ್ಲಿ ತಾಯಿ ಜೀಜಾಬಾಯಿ ಶಿವಾಜಿಗೆಲ್ಲ ಒಳ್ಳೊಳ್ಳೆ ಕತೆ ಹೇಳ್ತಿದ್ಲು. ಗಾಂಧೀಜಿಗೆ ಯಾವ ರೀತಿ ಅವ್ರ ತಾಯಿ, ಗಾಂಧೀಜಿ ತಾಯಿ ಹೆಸರೇನು? ಏನು ಪೂ ಅಂದ್ರೆ ಏನ್ ಅರ್ಥ? ಪುತಳಿ ಬಾಯಿ. ಅವಳು ಗಾಂಧೀಜಿಗೆ ಎಷ್ಟು ಒಳ್ಳೇದಾಗಿ ಸಂಸ್ಕಾರ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಯಾವ ರೀತಿ ಗುರುಗಳಾಗಿ ಅವರನ್ನ ತಯಾರು ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈ ರೀತಿ ಮತ್ತೆ ನಾವು ಬೇಕಾಷ್ಟು ಎಕ್ಸಾಂಪಲ್ ಕೊಡ್ಬೋದು ಗುರುಗಳಾಗಿ ಅಂತಂದ್ರೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯ, ಏಕಲವ್ಯ ಎಷ್ಟು ನಿಷ್ಠೆಯಿಂದ ಇದ್ದ. ಹಾಗೇನೇನೆ ರಾಮ ಲಕ್ಷ್ಮಣರಿಗೆ ಗುರುವಾದ ವಿಶ್ವಾಮಿತ್ರ ಅಸ್ತ್ರಶಸ್ತ್ರಗಳನ್ನೆಲ್ಲ ಕಲಿಸಿದ. ಹಾಗೆ ಚಂದ್ರಗುಪ್ತನಿಗೆ ಗುರುವಾಗಿ ಯಾರಿದ್ರು? ಚಾಣಕ್ಯ. ಅಲೆಕ್ಸಾಂಡರಿಗೆ ಯಾರಿದ್ರು? ಅಲೆಕ್ಸಾಂಡರ್ಗೆ ಅರಿಸ್ಟಾಟಲ್. ಅವನು ಗುರುವಾಗಿದ್ದ. ಯಾವ ರೀತಿ ಅವನಿಗೆ ಶಿಕ್ಷಣ ಕೊಟ್ಟು ಹೆಮ್ಮೆಯ ಒಂದು ಪ್ರಜೆ ಆಗೋ ಹಾಗೆ ಅವನು ಬೆಳೆಸ್ತಾ ಅನ್ಬಿಟ್ಟು. ಶಿವಾಜಿ ಗುರು ಯಾರು? ರಾಮದಾಸ್.
ಸೊ ಸಮರ್ಥ ತೀರ್ಥರು, ರಾಮದಾಸ್ ಇದರಲ್ಲ ಅವರು ಗುರುವಾಗಿದ್ರು. ಈ ರೀತಿ ಮನೆಯಲ್ಲಿಯೂ ತಾಯಿ ಒಂಥರ ಮಕ್ಕಳನ್ನ ಉತ್ತೇಜನ ಕೊಡತಕ್ಕಂತಹ ಮಹಾಪುರುಷರು, ಮಹಾವೀರ ಮಾತೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಈ ತರ ಅನೇಕ ಕಥೆಗಳನ್ನ ಹೇಳಿ ಹುರಿದುಂಬಿಸ್ಬೇಕು. ಶಿಕ್ಷಕರು ಕೇವಲ ಟೆಕ್ಸ್ಟ್ ಬುಕ್ ಸಿಲೆಬಸ್ ಪಾಠ ಮಾಡೋದು ಅಷ್ಟೇ ಅಲ್ದಲೆ ಅವರಿಗೂ ಕೂಡ ಒಂದು ಒಳ್ಳೆ ಆಚಾರ ವಿಚಾರಗಳನ್ನ ಹೇಳ್ತಾ ಹೇಗ್ ನಡ್ಕೋಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ಬೇಕು, ನಿಸ್ವಾರ್ಥತೆ ಇರಬೇಕು, ದೇಶಕ್ಕೋಸ್ಕರನೇ ನಾವು ಏನಾರು ಒಂದ್ ಕೊಡುಗೆ ಕೊಡ್ಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಬರೀ ನಾವು ಸ್ವಾರ್ಥಗಳಾಗಿ ದುಡ್ಕೊಂಡು ನಮ್ ಫ್ಯಾಮಿಲಿನ ಮಾಡ್ಕೊಳ್ಳೋದಲ್ಲ ಅಂತ ಈ ತರದ್ದೆಲ್ಲ ಹೇಳ್ಕೊಳ್ತಾ ಬಂದ್ರೆ ಆ ವ್ಯಕ್ತಿ ಈ ನಿಷಿದ್ಧ ಗುಣಗಳು ಹೇಳಿದ್ನಲ್ಲ, ಹಿಂದೂ ಅಂದ್ರೆ ದೂಷಣೆ ಮಾಡ್ತಾನೆ ಅಂತ, ಅದನ್ನೆಲ್ಲ ಬಿಟ್ಟು ತಂದೆ ತಾಯಿಯರಿಗೂ ಕೂಡ ಹೆಸರು ತಂದು ತಾನು ಓದಿದ ಶಾಲಾ ಕಾಲೇಜುಗಳನ್ನು ಹೆಸರು ತರ್ತಾನೆ. ಮತ್ತೆ ಇದೆಲ್ಲ ಚಿಕ್ಕ ವಯಸ್ಸಿಂದ ಆಯ್ತು, 10th ತನಕ ಆಯ್ತು, ಒಂದ್ ಪ್ಯೂಬರ್ಟಿ ಮೆಚುರಿಟಿ ಬರೋ ತನಕ ದೊಡ್ಡವರಾದ್ಮೇಲೆ ಕಲ್ತಿದ್ದೆಲ್ಲ ಮೂಲೆ ಗುಂಪು ಮಾಡ್ಬಿಟ್ಟು ಸಹವಾಸ ದೋಷ ಅಂತಂದ್ಬಿಟ್ಟು ಈಗಿನ ಕಾಲದ ಮಕ್ಕಳು ಬರೀ ಮೊಬೈಲ್ ನೋಡೋದು, ಮೊಬೈಲ್ ನಲ್ಲಿ ಬರೀ ಸೆಕ್ಸ್ ಪಿಕ್ಚರ್ಸ್ ನೋಡೋದು, ಮತ್ತೆ ಡ್ರಗ್ ಅಡಿಕ್ಟ್ ಆಗೋದು, ಬರೀ ಈ ತರನೇ ಏನೋ ಒಂದ್ ಸುಖ ಸಂತೋಷ ಹ್ಯಾಪಿನೆಸ್ ಹಾ ಹಾ ಹೋ ಅಂತ ಅನ್ಕೊಂಡು ಇದೆಲ್ಲ ಬಿಟ್ಬಿಡ್ಬೇಕು. ಇವತ್ತಿನ ವೇಷಭೂಷಣಗಳಲ್ಲೂ ಎಷ್ಟು ಬದಲಾಗಿದೆ. ಹೆಣ್ಮಕ್ಳು ಮೈ ಮುಚ್ಚೋಷ್ಟು ಮೈ ತುಂಬಾ ಬಟ್ಟೆ ಹಾಕೋಬೇಕು. ನಮ್ ಬ್ಯೂಟಿ ಇರೋದು ಮೈನ ತೋರ್ಸೋದ್ರಲ್ಲ ಅಲ್ಲ, ನಾವು ಆಡೋ ಮಾತಲ್ಲಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತ ಅನ್ನೋದ್ರಲ್ಲಿ, ಗೌರವ ಕೊಡ್ತೀವಿ ಅನ್ನೋದ್ರಲ್ಲಿ ಬ್ಯೂಟಿ ಇದೆ ಹೊರತು ಅರೆ ಬೆತ್ಲೆ ಆಗೋದ್ರಲ್ಲಿ ಏನು ಇಲ್ಲ. ಇದರಿಂದ ಏನಾಗತ್ತೆ, ಗಂಡಸರಿಗೆ ಒಂಥರ ಪ್ರವೋಕ್ ಮಾಡ್ದಂಗಾಗಿ ಕಡೆಗೆ ನಮ್ ಗುಂಡಿ ನಾವೇ ತೋಡ್ಕೋತೀವಿ, ಅಂದ್ರೆ ನಾವೇ ಹಾಳಾಗ್ತೀವಿ. ಹಾಳಾಗೋಕ್ಕೋಸ್ಕರನ ಭಗವಂತ ಜನ್ಮ ಕೊಟ್ಟಿದ್ದು, ಹಾಳಾಗೋಕ್ಕೋಸ್ಕರನ ನಮ್ ತಂದೆ ತಾಯಿ ನಮಗ್ ಜನ್ಮ ಕೊಟ್ಟಿದ್ದು. ಆದ್ರಿಂದ ಮೊದಲು ಹೆಣ್ಣು ಮಕ್ಕಳು ಎಚ್ಚೆತ್ಕೋಬೇಕು, ಅದೇ ರೀತಿ ಗಂಡ್ ಮಕ್ಳುನುವೆ ಯಾವ ಕೆಟ್ಟ ಕೆಲಸಗಳನ್ನು ಮಾಡಕೂಡ್ದು, ತಂದೆ ತಾಯಿಯರ ಮುಖ ತಲೆ ಹಿಂಗ್ ತಗ್ಸೋ ಅಂತ ಕೆಲಸ ಮಾಡಕೂಡ್ದು, ಒಳ್ಳೆ ಆದರ್ಶವಾಗಿ ಇರಬೇಕು, ಹೆಮ್ಮೆಯ ಮಕ್ಕಳಾಗಬೇಕು. ಈ ತರ ಸಿನಿಮಾ ಹಾಡುಗಳು ಬೇಕಾಷ್ಟು ಇದೆ. ಇಂದಿನ ನೀನು ನವನಾಗರಿಕ, ಹೆಮ್ಮೆಯ ಪುತ್ರನಾಗು ಅಂತ ಎಷ್ಟೆಷ್ಟೊಂದು ಹಾಡುಗಳೆಲ್ಲ ನೀವು ನೋಡಿದ್ದೀರಾ. ಅದರಿಂದ ಇನ್ನು ಅರ್ಥ ಮಾಡಿಸಿ ಹೇಳೋ ಅಷ್ಟಿದೆ. ಆದ್ರೆ ಹೇಳೋದೆಷ್ಟೇ ಅಮೃತವಾಗಿದ್ರು ಹೊಟ್ಟೆ ಹಸಿದಿದ್ದಾಗ ಅಮೃತ ಬೇಡವಾಗುತ್ತೆ. ಅದರಿಂದ ಮತ್ತೆ ಇನ್ನೊಂದ್ಸತಿ ನಾವು ಭೇಟಿಯಾಗೋಣ, ಮತ್ತೆ ಇದೇ ರೀತಿ ಫೇಸ್ ಟು ಫೇಸ್ ಯಾವ ರೀತಿ ಏನು ಅಂತ ತಿಳ್ಕೊಳ್ಳೋಣ. 5 ಮಂತ್ರಗಳು ಹೇಳ್ಕೊಟ್ಟು ಬಿಟ್ಟು ನಾನು ಇದನ್ನ ಮುಗಿಸ್ತೀನಿ. ಫಸ್ಟ್ ಏನಿರ್ಬೇಕು, ನಿಮ್ಮಲ್ಲಿ ಒಂದ್ ಛಲ ಇರ್ಬೇಕು. ಎಸ್ ಐ ಕ್ಯಾನ್ ಡೂ ಇಟ್. ಐ ಕಾಂಟ್ ಬರಬಾರ್ದು, ಐ ಕ್ಯಾನ್ ಅಂತ ಬರ್ಬೇಕು. ಐ ಕ್ಯಾನ್ ಡೂ ಇಟ್, ಐ ಆಮ್ ದ ಬೆಸ್ಟ್. ಬೇರೆಯವ್ರಿಗೆ ಹೋಲಿಸ್ಕೋಬೇಡಿ, ಡೋಂಟ್ ಕಂಪೇರ್ ವಿತ್ ಅದರ್ಸ್. ಇನ್ನೊಬ್ರಿಗೆ ಹೋಲಿಸ್ಕೊಂಡ್ರೆ ಸಾಕು, ಆವಾಗ್ಲೇ ನಾವು ಟಚ್ ಆಗ್ಬಿಡ್ತೀವಿ. ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್, ಡೋಂಟ್ ಕಂಪೇರ್ ವಿತ್ ಅದರ್ಸ್. ಈ 2 ಮಂತ್ರ ಇಟ್ಕೊಂಡ್ರೆ ವಿ ಆರ್ ಆಲ್ವೇಸ್ ಹ್ಯಾಪಿ. ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ದೇವ್ರು ನನ್ ಜೊತೆಗಿದ್ದಾನೆ. ಮನೇಲೇನೋ ಅಪ್ಪ ಅಮ್ಮ ಇದಾರೆ, ಸ್ಕೂಲ್ನಲ್ಲಿ ಟೀಚರ್ಗಳು ಇದಾರೆ, ಮಾಸ್ಟರ್ ಇದಾರೆ. ಎಲ್ಲಾರು ಹೊರಗೋದಾಗ ನೀವು ಒಂಟಿ ಆಗ್ಬಿಟ್ರೆ ಅಯ್ಯೋ ಯಾರು ಇಲ್ಲ, ಭಯ ಆಗ್ತಿದೆ ಅನ್ನೋ ಕುಡ್ದು, ದೇವ್ರಿದಾನೆ, ನಾನ್ ನಂಬಿದೀನಿ, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಅನ್ನೋ ಭರವಸೆ ಇಟ್ಕೋಬೇಕು. ನಿಜ ಹೇಳ್ಬೇಕಂದ್ರೆ ದೇವ್ರು ಎಲ್ಲರ ಜೊತೆನೂ ಇದ್ದಾನೆ, ನಮಗ ಆ ನಂಬಿಕೆ ಬರ್ಬೇಕಷ್ಟೇನೇನೆ. ಸೊ ಅದೊಂದಾಯ್ತು. ಆಮೇಲೆ ಟುಡೇ ಇಸ್ ಮೈ ಡೇ, ಇವತ್ತು ನನ್ನ ದಿನ. ಬೆಳಗ್ಗೆ ಎದ್ದಂಗಿನಿಂದ ರಾತ್ರಿ ತನಕ ನಾನು ಬದುಕಿದೀನಿ ಅಂದ್ರೆ ಐ ಶುಡ್ ಡೂ ಗುಡ್ ಡೀಡ್ಸ್. ಒಳ್ಳೆ ಕೆಲಸ ಮಾಡ್ಬೇಕು, ನಾನು ಎಲ್ಲರ ಹತ್ರ ಬೇಷ್ ಅನ್ನಿಸ್ಕೋಬೇಕು. ನನಗೆ ಅವಾಗ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ ಅಂತ. ಟುಡೇ ಇಸ್ ಮೈ ಡೇ. ಲಾಸ್ಟಿಗೆ ಇದು ಹೇಳಿದ್ದೆಲ್ಲ ಮಾಡ್ಕೊಂಡ್ ಬಂದು ನೀವು ನಿಜವಾಗ್ಲೂ ಕೂಡ ಸಂತೋಷವಾಗಿದ್ರೆ ಐ ಆಮ್ ದ ವಿನ್ನರ್. ನಾನು ಗೆದ್ದೆ, ಇವತ್ ಗೆದ್ದೆ ಅಂದ್ರೆ ಅದೋ ಸ್ಪೋರ್ಟ್ಸ್ ಆಡಿ ಆಗ್ಲಿ, ಮತ್ತೆ ಬೇರೆ ಯಾವ್ದ್ರಲ್ಲೂ ಪ್ರೈಸ್ ತಗೊಂಬಂದಾಗ್ಲಿ ಅಂತ ಆತರ ಅಲ್ಲ. ಐ ಆಮ್ ದ ವಿನ್ನರ್ ಅನ್ಕೊಂಡಂಗೆ ಇವತ್ತೆಲ್ಲ ಮಾಡ್ದೆ, ಎಸ್ ಅಂತ ಹೇಳ್ಬೇಕು. ಸೊ ಎಗೈನ್ ಜ್ಞಾಪಕ ಇಟ್ಕೊಳ್ಳಿ ಏನೇನ್ ಹೇಳಿದೆ. ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಟುಡೇ ಇಸ್ ಮೈ ಡೇ ಅಂಡ್ ಐ ಆಮ್ ದ ವಿನ್ನರ್. ಸೊ ಈ ರೀತಿ ಮನೆಗಳಲ್ಲಿ ಗೃಹ ಕೃತ್ಯದಲ್ಲೂ ಸಹಾಯ ಮಾಡ್ತಾ, ಆಟ ಪಾಠಗಳನ್ನು ಸಮನಾಗಿ ನೋಡ್ತಾ, ಶಾಲಾ ಕಾಲೇಜುಗಳಲ್ಲೂ ಶಿಕ್ಷಕರಿಗೂ ಗೌರವವನ್ನು ಕೊಡ್ತಾ, ಅವತ್ತಿನ ಪಾಠ ಅವರಿಗೆ ಓದ್ತಾ, ಒಳ್ಳೆ ವಿಚಾರಗಳನ್ನ ಗುಣಗಳನ್ನು ರೂಢಿಸ್ಕೊಂಡು ನಾವು ಕುಟುಂಬಕ್ಕೂ ಹಾಗೂ ಮತ್ತೆ ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯ ಸತ್ಪ್ರಜೆ ಆಗ್ಬೇಕು. ಈ ಜನ್ಮ ಕೊಟ್ಟಂತ ದುರ್ಲಭವಾದ ಜನ್ಮ, ವೆರಿ ರೇರ್ ನಮ್ಗೆಲ್ಲ ಸಿಗೋದು.
ಕಣ್ಣು ಕೈಕಾಲು ನೆಟ್ಗಿದ್ದೀವಿ, ಅಂಗವಿಹೀನತೆ ಇಲ್ಲ, ವಿದ್ಯಾ ಬುದ್ಧಿ ರೂಪ ಎಲ್ಲ ಇದೆ, ತಂದೆ ತಾಯಿಗಳ ಆಶ್ರಯ ಇದೆ, ನಮಗೆ ಎಲ್ಲ ಭಗವಂತ ಒದಗಿಸ್ಕೊಟ್ಟಿದ್ದಾನೆ ಅಂದ್ರೆ ಆ ಭಗವಂತನಿಗೆ ಒಂದು ನಮನಗಳನ್ನ ಸಲ್ಲಿಸ್ತಾ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳ್ತಾ, ಸಮಯ ಅಧಿಕವಾದ್ರೂ ಕೂಡ ನಗುಮುಖದಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಅವಕಾಶವನ್ನು ಮಾಡಿಕೊಟ್ಟಂತಹ ತುಂಬಾ ಚೆನ್ನಾಗಿ ವಿಷಯ ಇತ್ತು ಅಂತ ಸಂತೋಷ ಪಟ್ಟು ಚಪ್ಪಾಳೆ ಹೊಡೆದ್ರು, ಸದ್ಯ ಮುಗಿತಲ್ಲ ಅಂತ ಚಪ್ಪಾಳೆ ಹೊಡೆದ್ರು. ಏನೋ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯಂ ಅವರಿಗೂ ಮತ್ತೆ ವಾಣಿ ಅಕ್ಷತ್ ಇವರೆಲ್ಲರಿಗೂ ಕೂಡ, ಮತ್ತೆ ಇದನ್ನು ಶ್ರವಣಿಸಿದ ಎಲ್ಲ ಮಾತೆಯರಿಗೂ ಮತ್ತೆ ತಂದೆಯರಿಗೂ ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಹರಿ ಓಂ. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ಹಿಂದುತ್ವ ಪರಂಪರೆ ಧರ್ಮ ಶಾಸ್ತ್ರ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ, ಮಕ್ಕಳು ಏನೇನ್ ಪರಿಪಾಲಿಸ್ಬೇಕು, ಮನೆಯಲ್ಲಿ ಪೇರೆಂಟ್ಸ್ ಏನೇನ್ ಪರಿಪಾಲಿಸ್ಬೇಕು ಅನ್ನೋದನ್ನ ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನಮ್ಮ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ. ಈಗ ನಾವು ಮನೆಯಲ್ಲಿ ಪೇರೆಂಟ್ಸ್ ಮನೆಗೆ ಒಂದು ದಾರಿ ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ ಮನೆಗೆಲ್ಲ ದಾರಿ ಹೇಗೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಮೇಡಮ್ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ನಿಮ್ ಮನೆ ದಾರಿ ನಿಮ್ಗೆ ಗೊತ್ತಿದೆ ಅಲ್ವಾ? ಅದೇ ದಾರಿನಲ್ಲಿ ಹೋದ್ರೆ ನೀವು ಮನೇಲಿ ಸೇಫ್ ಆಗಿ ಕಲಿಸ್ತೀರಾ. ಈಗ ಅಪ್ಪ ಅಮ್ಮ ತೋರಿಸ್ಕೊಟ್ಟಿರ್ತಾರ ಆ ದಾರಿನ, ಅದ್ರಲ್ಲಿ ನೀವು ಹೋದ್ರೆ ಸೇಫ್ ಆಗಿ ಕಲಿಸ್ತೀರಾ. ಟೀಚರ್ಸ್ ಹೇಳಿರ್ತಾರ ಅದೇ ದಾರಿನ ಹೋಗಿ ಇಲ್ಲ. ನೀವು ಅದು ಬಿಟ್ಟು ನಾ ಬೇರೆ ದಾರಿ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ದಾರಿ ತಪ್ತೀರ. ದಾರಿನಲ್ಲಿ ಕಂಡ್ರು ಬರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳು ನಿಮ್ಮನ್ನ ಅಟ್ಯಾಕ್ ಮಾಡ್ಬೋದು, ಅಥವಾ ಯಾರು ಬಂದು ನಿಮ್ಮನ್ನ ಅಪಹರಿಸ್ಬೋದು, ಹಾಗೆಲ್ಲ ಆಗುತ್ತೆ. ಹಾಗಾಗಿ ತಂದೆ ತಾಯಿ ಹೇಳ್ಕೊಟ್ಟಿದ್ದ ದಾರಿನಲ್ಲಿ ನೀವು ಮುಂದುವರಿತೀರಾ. ಹಾಗೆ ನಮ್ಮ ಧರ್ಮನ ಬಿಡದೆ ನಾವು ನೀವು ವಿದೇಶಕ್ಕೆ ಹೋಗಿ ಎಲ್ಲೇ ಹೋಗಿ ನಮ್ಮ ಧರ್ಮನ ನಾವು ಬಿಡಬಾರ್ದು ಅಂತ ಹೇಳೋದನ್ನ ಅತ್ಯಂತ ಕೂಲಂಕುಷವಾಗಿ ಇವತ್ತು ನಮ್ಮ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾರದಾ ಶಾಲೆಯ ಪರವಾಗಿ ಧನ್ಯವಾದಗಳು. ಇವರಿಗೊಂದು ಚಿಕ್ಕ ನೆನಪಿನ ಕಾಣಿಕೆ ಕೊಡ್ತಾರೆ. ಓಕೆ ಮೇಡಮ್. ಈ ಅವಕಾಶ ಧನ್ಯವಾದಗಳು. ಇಂತ ಇವತ್ತಿನ ಟೈಮ್ ಅಲ್ಲಿ ಬೆಳಗ್ಗೆ ನೀವೆಲ್ಲರೂ ಬಂದಿರೋದಕ್ಕೆ ಧನ್ಯವಾದಗಳು. ಕೇಳಿಸ್ಕೊಂಡಿದ್ರಿಂದ ಮಕ್ಕಳಿಗೂ ಧನ್ಯವಾದಗಳು. ಇದನ್ನೆಲ್ಲ ಖಂಡಿತ ಪಾಲನೆ ಮಾಡ್ತೀರಂತ ನಾವು ನಂಬಿದ್ದೀವಿ. ಮಾಡ್ತೀರಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಬಂದು ಸಹಕರಿಸಿದ, ಬೆಳಗ್ಗೆನೆ ಗೃಹ ಕೃತ್ಯ ಮುಗಿಸಿ ನನ್ನ ಜೊತೆ ಬಂದು ಸಹಕರಿಸಿದ ಉಷಾ ಸುಬ್ರಹ್ಮಣ್ಯಂ ನಮ್ಮ ಫ್ರೆಂಡ್ ಅವರಿಗೆ, ನಿಂತ್ಕೊಳ್ಳಿ, ಅವ್ರಿಗೂ ಕೂಡ ಅನಂತ ಧನ್ಯವಾದಗಳೇನು. ನಾವೇನೋ ಅಲ್ಲ, ನಾವು ಇಲ್ಲಿ ಕೆಲಸ ಅಂತ ಬಂದ್ಬಿಡ್ತೀವಿ, ಆದ್ರೆ ಅವರು ನಾನು ಬರ್ತೀನಿ ಅಂತ ಬಂದಿದ್ದಾರೆ ಅಷ್ಟು ಬೆಳಗ್ಗೆ. ಸೊ ಇದಕ್ಕೆ ಅವ್ರು ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇರತಕ್ಕಂತ ಎಲ್ಲ ಶಿಕ್ಷಕಿಯರಿಗೂ ಕೂಡ ನನ್ನ ಪ್ರಣಾಮಗಳು.